ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಹಲವಾರು ವಿದ್ಯಮಾನಗಳು ಸಂಭವಿಸಿರುವುದರಿಂದ ಪ್ರತ್ಯೇಕವಾಗಿ ಒಂದೊಂದೇ ವಿಡಿಯೋ ಮಾಡುವುದರ ಬದಲಾಗಿ ಹಲವು ವಿಷಯಗಳನ್ನು ಸಂಕಲಿಸಿ ಎಲ್ಲ ವಿಷಯವನ್ನು ತಮ್ಮೆದುರಿಗೆ ಹರಿವಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವು ಬೇರೆ ಪತ್ರಿಕೆ ಓದಬೇಕಾದ ಅಗತ್ಯ ಇಲ್ಲ. ಏನೇನು ರಾಜ್ಯಸಭೆಯಲ್ಲಿ ನಡೀತು, ಏನೇನು ಲೋಕಸಭೆಯಲ್ಲಿ ನಡೀತು, ರಾಷ್ಟ್ರೀಯ ಸುದ್ದಿಗಳೇನು, ಒಂದೇ ಸಂಚಿಕೆಯನ್ನು ನೋಡಿಬಿಟ್ರೆ ಎಲ್ಲ ಗೊತ್ತಾಗಬೇಕು. ಅಷ್ಟೆಲ್ಲ ತಯಾರಿಯನ್ನು ಮಾಡ್ಕೊಂಡು ನಿಮ್ಮ ಮುಂದೆ ಕೂತೇನೆ ಇವತ್ತು. ಮೊದಲನೇದಾಗಿ 2 ದಿವಸ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಸಂವಿಧಾನದ ಮೇಲೆ ಚರ್ಚೆ ನಡೀತು. ತಮಗೆಲ್ಲ ಗೊತ್ತಿರೋ ವಿಚಾರ. ಯಾವ ಸಂವಿಧಾನದ ಹೆಸರಿನಲ್ಲಿ ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿಯನ್ನು ಹಣಿಯಬೇಕು ಅನ್ನುವಂಥ ಹಿಡನ್ ಅಜೆಂಡಾ ಇಟ್ಕೊಂಡಿತ್ತು, ಅದು ತದ್ವಿರುದ್ಧವಾಗಿ ಆಗುತ್ತೆ, ಮಿಸ್ಫೈರ್ ಆಗುತ್ತೆ. ನಿಶಿಕಾಂತ್ ದುಬೆಯಿಂದ ಹಿಡಿದು, ಅನುರಾಗ್ ಠಾಕೂರಿಂದ ಹಿಡಿದು, ರವಿಶಂಕರ್ ಪ್ರಸಾದರಿಂದ ಹಿಡಿದು ನರೇಂದ್ರ ಮೋದಿಯವರಂತೂ 1.5 ಗಂಟೆ ಸಂವಿಧಾನವನ್ನು ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಕಾಂಗ್ರೆಸ್ನವರು, ಗಾಂಧಿ ಕುಟುಂಬದವರು ಅಂತ ಹೇಳಿದರು. ಬಟ್ಟೆ ಒಗೆದಾಕ್ಬಿಟ್ರು ಕಾಂಗ್ರೆಸ್ನ. ಅಲ್ಲಿಗೆ ಇವರ ಸಂಪೂರ್ಣ ತಂತ್ರ ವಿಫಲ ಆಗೋಯ್ತು. ಇವರು ಹೋಗಿ ಓಂ ಪ್ರಕಾಶ್ ಬಿರ್ಲಾ ಹತ್ರ ಬೇಡಿಕೆ ಏನು, ಸಂವಿಧಾನದ ಮೇಲೆ ಚರ್ಚೆ ಆಗಲಿ, ಸಂವಿಧಾನದ ಮೇಲೆ ಇವ್ರದ್ದು ಕಾಪಿರೈಟ್ ಇದೆ ಅನ್ನೋ ರೀತಿಯಲ್ಲಿ ವಿಪಕ್ಷದವ್ರು ಹೋಗಿದ್ದು. ಆದರೆ 2 ದಿವಸದಲ್ಲಿ ಇವರು ಸಂಪೂರ್ಣವಾಗಿ ಮಟಾಶಾಗಿ ಹೋದ ಮೇಲೆ ರಾಜ್ಯಸಭೆಯಲ್ಲಿ ನಿನ್ನೆ ಸೋಮವಾರ ದಿವಸ ಇದರ ಮೇಲೆ ಚರ್ಚೆ. ಮೊದಲು ಮಾತಾಡಿದ್ಯಾರು, ನಿರ್ಮಲಾ ಸೀತಾರಾಮನ್ ಅವರು, ವಿತ್ತ ಸಚಿವೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿವರೆಗೂ 106 ಸಲ ತಿದ್ದುಪಡಿಯನ್ನು ಮಾಡಲಾಗಿದೆ ಸಂವಿಧಾನವನ್ನು. ಅದರಲ್ಲಿ ಸುಮಾರು 75 ಸಲ ಕಾಂಗ್ರೆಸ್ಸಿನವರೇ ಮಾಡಿರುವಂಥದ್ದು. ಅದು ಕೇವಲ ಕಾಂಗ್ರೆಸ್ಸಿನ ಗಾಂಧಿ ಕುಟುಂಬವನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಬೇಕಾದ ಹಾಗೆ ಮತ್ತು ಅವರ ತುಷ್ಟೀಕರಣದ ರಾಜಕಾರಣಕ್ಕೆ ಹೇಗೆ ಬೇಕೋ ಹಾಗೆ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಮಲ್ಲಿಕಾರ್ಜುನ ಮುತ್ಯ ಕೂತಿರ್ತಾರೆ, ಏನು ಮಾಡಬೇಕು ಅರ್ಥ ಆಗೋದಿಲ್ಲ, ಗುಡ್ತಾ ಇರ್ತಾರೆ. ಇದರ ಮಧ್ಯೆ ಹೇಗಾದರೂ ಮಾಡಿ ಈ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಗಾಂಧಿ ಕುಟುಂಬ ತೀರ್ಮಾನ ಮಾಡಿದಂಗೆ ಕಾಣುತ್ತೆ. ಏಕೆಂದರೆ 2 ದಿವಸ ರಾಹುಲ್ ಗಾಂಧಿ ಎಷ್ಟು ಶತಮೂರ್ಖ ಅಂಥೇಳಿ, ಎಂಥ ಮುಟ್ಟಾಳ ಅಂಥೇಳಿ ಈಗಾಗಲೇ ಪ್ರೂವ್ ಆಗಿ ಹೋಗಿದೆ, ರುಜುವಾತಾಗಿ ಹೋಗಿದೆ. ಈತ ಹೇಳಿದಂಥ ತಪಸ್ಸು ಅಂದರೆ ಮೈಯ ಬೆವರು ಇಳಿಸೋದು ಅಂತ ಹೇಳ್ತಾರೆ. ಈತ ಹೇಳ್ತಾರೆ ವೀರ ಸಾವರ್ಕರ್ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಈತ ಮನುಸ್ಮೃತಿಯ ಬಗ್ಗೆ ಮಾತಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಮನುಸ್ಮೃತಿ ಪುಸ್ತಕ ಯಾವ ಹಿಂದೂ ಮನೆಯಲ್ಲಿದೆ ನಂಗೆ ದಯವಿಟ್ಟು ಹೇಳ್ಬಿಡಿ. ಭಗವದ್ಗೀತೆ ಇರುತ್ತೆ, ರಾಮಾಯಣ ಮಹಾಭಾರತ ಇರುತ್ತೆ, ಮನುಸ್ಮೃತಿಯನ್ನು ಇಟ್ಕೊಂಡು ಯಾರು ಕೂತ್ಕೊಂಡಿರ್ತಾರೆ ರೀ? ಈತ ಅದನ್ನು ಇಟ್ಕೊಂಡು ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏಕಲವ್ಯನ ಬಗ್ಗೆ ಮಾತಾಡ್ತಾರೆ, ಎಲ್ಲ ಫೇಲ್ಯೂರ್ ಆಗ್ತದೆ. ಪ್ರಿಯಾಂಕಾ ವಾಡ್ರಾ ಏನು ಮಾಡ್ತಾರೆ, ಇವತ್ತು ಒಂದು ಹ್ಯಾಂಡ್ ಬ್ಯಾಗನ್ನು ತೊಗೊಂಬರ್ತಾರೆ. ಇದು PR ಕೆಲಸ ಅಂತ, ಪಬ್ಲಿಕ್ ರಿಲೇಷನ್ ಅವರು ಮಾಡುವಂಥ ಕೆಲಸಗಳಿವು. ತಂತ್ರಗಾರಿಕೆಯನ್ನು ಮಾಡೋದು, ಸ್ಟ್ರಾಟಜಿ ಮಾಡೋದು, ವಿಷಯಾಂತರ ಮಾಡೋದು, ಸಂವಿಧಾನದ ಬಗ್ಗೆ ಮಾತಾಡಿರಬಾರ್ದು ಆ ಥರ ಬೇರೆ ವಿಷಯದ ಕಡೆ ವಿಷಯವನ್ನು ಬೇರೆ ಕಡೆ ತಿರುಗಿಸುವಂಥ ಪ್ರಯತ್ನ, ಡಿವಿಯೇಟ್ ಮಾಡೋದು ಅಂತಾರೆ. ಅದಕ್ಕೆ ಏನು ಮಾಡ್ತಾರೆ, ಸೇವ್ ಪ್ಯಾಲೆಸ್ಟೀನಿಯನ್ಸ್ ಅಂತ ಒಂದು ಸ್ಲೋಗನ್ ಇರುವಂಥ ಬ್ಯಾಗ್, ಆ ಬ್ಯಾಗ್ ಹಿಡ್ಕೊಂಡು ಇವತ್ತು ಸಂಸತ್ತಿಗೆ ಬರ್ತಾರೆ. ಈಗ ಹೊಸದಾಗಿ ಸಂಸತ್ ಸದಸ್ಯ ಆಗಿರೋದು, ಎಲ್ಲ ಕ್ಯಾಮ್ರಾ ಕಣ್ಣು ಅವ್ರ ಮೇಲೆ ನೆಟ್ಟಿರ್ತವೆ. ರಾಹುಲ್ ಗಾಂಧಿಗಿಂತ ಹೆಚ್ಚು ಬೇಡಿಕೆ ಇರೋದು ಫೋಟೋಗ್ರಾಫರ್ಗೆ ಇವತ್ತು ಪ್ರಿಯಾಂಕಾ ವಾಡ್ರಾ. ಆಕೆಯ ನಡೆ, ಆಕೆಯ ನುಡಿ, ಆಕೆಯ ಹೇರ್ ಸ್ಟೈಲು, ಆಕೆಯ ಮೂಗು, ಅದ್ರ ಬಗ್ಗೆನೇ ಚರ್ಚೆ ನಡೀತಾ ಇರೋ ಸಮಯ. ಈಗ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರನ್ನು ನಾವು ತುಷ್ಟೀಕರಣ ಮಾಡಿಬಿಟ್ರೆ, ಇದ್ದಕ್ಕಿದ್ದ ಹಾಗೆ ನಾವು ಪ್ಯಾಲೆಸ್ಟೀನಿಯನ್ ಬಗ್ಗೆ ನಮಗೆ ಕಳಕಳಿ ಇದೆ ಅಂತ ತೋರಿಸ್ಬಿಟ್ರೆ ಈ ದೇಶದ ಮುಸಲ್ಮಾನರೆಲ್ಲ ಖುಷಿ ಆಗ್ತಾರೆ ಅಂಥೇಳಿ ವಿಷಯಾಂತರ ಮಾಡಲಿಕ್ಕೆ ಸೇವ್ ಪ್ಯಾಲೆಸ್ಟೈನ್ ಅಂತ ಬೋರ್ಡ್ ಇರುವಂಥದ್ದು ಒಂದು ಬ್ಯಾಗ್ ಹಿಡ್ಕೊಂಡು ಬಂದುಬಿಡ್ತಾರೆ. ಯಾವ ಮಟ್ಟಿಗೆ ಕೋಲಾಹಲ ಉಂಟಾಗತ್ತೆ ಅಂತಂದರೆ ಈಕೆ ಹಿಡ್ಕೊಂಬಂದಿರೋ ಬ್ಯಾಗಿನ ಬಗ್ಗೆ, ಈಕೆ ಭಾರತೀಯರ ಬೇರೆ ದೇಶದವರು ಅಂತ ಎಲ್ರಿಗೂ ಅನುಮಾನ ಶುರು ಆಗ್ಬಿಡುತ್ತೆ. ಯಾಕೆಂದರೆ ಇತ್ತೀಚೆಗೆ ತಾನೇ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ, ದೇವಸ್ಥಾನಗಳನ್ನು ಒಡೆದು ಹಾಕಲಾಗ್ತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದರ ಬಗ್ಗೆ ಚಕಾರ ಶಬ್ದವನ್ನು ಗಾಂಧಿ ಕುಟುಂಬದವರು ಇವತ್ತರೆಗೂ ಮಾತಾಡಿಲ್ಲ. ಸೋನಿಯಾ ಗಾಂಧಿ ಮಾತಾಡಿಲ್ಲ, ರಾಹುಲ್ ಗಾಂಧಿ ಮಾತಾಡಿಲ್ಲ, ಮಲ್ಲಿಕಾರ್ಜುನ ಮುತ್ಯ ಮಾತಾಡಿಲ್ಲ, ಕರ್ನಾಟಕ ದಮನಕಗಳು ಮಾತಾಡಿಲ್ಲ, ಪ್ರಿಯಾಂಕಾ ವಾಡ್ರಾ ಮಾತಾಡಿಲ್ಲ. ಪ್ಯಾಲೆಸ್ಟೈನ್ ವರ್ಷಗಟ್ಟಲೆ ಆಗಿರುವಂಥ ಪ್ರಕರಣ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಮಧ್ಯೆ ನಡೀತಾ ಇರುವಂಥ ಹೋರಾಟದ ಬಗ್ಗೆ ಈಕೆ ಬ್ಯಾಗ್ ಹಿಡ್ಕೊಂಬರ್ತಾರೆ ಅಂದರೆ ಭಾರತ ದೇಶದ ಹಿಂದೂಗಳ ಬಗ್ಗೆ, ವಿದೇಶದಲ್ಲಿರೋ ಹಿಂದೂಗಳ ಬಗ್ಗೆ ಈಕೆಗೆ ಕಳಕಳಿ ಇಲ್ಲ, ಕೇವಲ ಮುಸಲ್ಮಾನರ ಓಲೈಕೆ ಮಾಡಬೇಕು ಅನ್ನೋದು ಈಕೆಯ ಗುರಿಯಾಗಿದೆ ಅಂಥೇಳಿ ಗಲಾಟೆ ಶುರು ಆಗಿಬಿಡುತ್ತೆ. ಇದಾದಮೇಲೆ ಆ ಕಡೆ ಹೋಗ್ಬೇಕು ನೀವು, ಎಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ವಿಪಕ್ಷದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಎದ್ದು ನಿಂತು ಹೂಂಕರಿಸಲಿಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ಗಲಭೆ ದಂಗೆ ನಡೀತಾ ಇರೋದು ನನ್ನ ಕಾಲದಲ್ಲ, 1978ರಲ್ಲಿ ಇದೇ ಸಂಭಲ್ನಲ್ಲಿ ಆತ ಗಲಾಟೆ ಇದೆಯಲ್ಲ, 180 ಜನ ವೈಶ್ಯರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಲಾಯಿತು, ಮಾರಣ ಹೋಮ ಆಯಿತು. ಅದರ ಬಗ್ಗೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ?
ಈಗ ಯಾರ್ಯಾರು ಗಲಾಟೆ ಮಾಡಿದ್ದರೋ ಒಬ್ಬರನ್ನೂ ಬಿಡೋದಿಲ್ಲ. ಒಬ್ಬನೇ ಒಬ್ಬ ಕಲ್ಲು ತೂರಾಟ ಮಾಡಿದವನು ಕೂಡ ನಮ್ಮ ಸರ್ಕಾರದಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆತನನ್ನು ಹಿಡಿದು ಹಾಕಲಾಗತ್ತೆ. ಅಷ್ಟೇ ಅಲ್ಲ, ಕಲ್ಕಿ ಅವತಾರದ ದೇವಸ್ಥಾನವನ್ನು ವಾಪಸ್ ಪೂಜೆ ಮಾಡಿಸುವ ಹಂತಕ್ಕೆ ತರುವವರೆಗೂ ಈ ಯೋಗಿ ಆದಿತ್ಯನಾಥ್ ಬಿಡೋದಿಲ್ಲ ಅಂತ ಗರ್ಜಿಸ್ತಾರೆ ವಿಧಾನಸಭೆಯಲ್ಲಿ. ವಿಪಕ್ಷದವರು ಇವರ ಹುಂಕಾರಕ್ಕೆ, ಇವರ ಗರ್ಜನೆಗೆ ಹೆದರಿ ತಂಡ ಹೊಡೆದು ಬಿಡ್ತಾರೆ. ಈ ಮಧ್ಯೆ ರಾಜ್ಯಸಭೆಯಲ್ಲಿ ಮತ್ತೆ ಕೋಲಾಹಲ ಶುರುವಾಗತ್ತೆ. ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ಇದೇ ಗಾಂಧಿ ಪರಿವಾರದವರು ನಿರಂತರವಾದಂಥ ದಾಳಿಯ ಕುರಿತಾದಂಥ ಚರ್ಚೆ ನಡೆಯುತ್ತೆ. ಆ ಕಡೆ ಹೇಗಾದರೂ ಮಾಡಿ ಮಹಿಳೆಯರನ್ನು ಓಲೈಸಬೇಕು ಅಂತ ನಿಂತಿದ್ದಾರೆ ಈ ಅರವಿಂದ್ ಕೇಜ್ರಿವಾಲ್. ಅವರು ಮಹಿಳಾ ಮೋರ್ಚಾವನ್ನು ಮಾಡ್ತಾರೆ, ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾರೆ ದಿಲ್ಲಿಯಲ್ಲಿ. ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ ಪೊಲೀಸರಿಂದಾಗಿ ಅಂತ ಪ್ರತಿರೂಪಿಸಲಿಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಮಹಿಳೆಯರನ್ನು ದಂಡಾಗಿ ಕರ್ಕೊಂಬರ್ಲಿಕ್ಕೆ ಅವರ ಕಾರ್ಯಕರ್ತರು ಪ್ರಯತ್ನ ಮಾಡಿದರೂ ವಿಫಲ ಆಗತ್ತೆ. ಭಾರತೀಯ ಜನತಾ ಪಾರ್ಟಿಯನ್ನು ಟಾರ್ಗೆಟ್ ಮಾಡಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಾತಿ ಮಾಲಿವಾಲ್ನ ಟಾರ್ಗೆಟ್ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಈಗ ಯಾವ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂದರೆ, ಹೇಗಾದರೂ ಮಾಡಿ 45 ಲಕ್ಷ ಜನ ಮಹಿಳೆಯರ ಫಲಾನುಭವಿಗಳೇನಿದಾರಲ್ಲ ಅವರು ಮತಗಳಾಗಿ ಪರಿವರ್ತಿತರಾಗಲಿ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಈ ಸಂಚಿಕೆಯ ವಿಶೇಷ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.